ಈ ಮನೆ ಮರ್ಯಾದೆ ನಿನ್ನ ಕೈಯಲ್ಲಿದೆ. ನೀನು ನನ್ನ ಹಾಗೆ ಸ್ಟ್ರಾಂಗ್ ಆಗಿರ್ಬೇಕು. ನಿನ್ ತಂಗಿ ಸಿಂಧುಗೆ ಈ ಸೂಕ್ಷ್ಮಗಳೆಲ್ಲ ಅರ್ಥ ಆಗಲ್ಲ. ಅವಳು ಎರಡನೇ ಸೊಸೆ, ಅವಳು ಹೇಗ್ ಬೇಕಾದ್ರೂ ಇರ್ಲಿ. ಆದ್ರೆ ನೀನು ನನ್ನ ಹಾಗೆ ರೂಲ್ ಮಾಡೋ ಸ್ಥಾನಕ್ಕೆ ಹೋಗ್ಬೇಕು. ಸಿಂಧು ನಿನ್ ತಂಗಿ, ಅವಳಿಗೆ ನಿನ್ ಮೇಲೆ ಹೆಚ್ಚಿಗೆ ಪ್ರೀತಿನೇ ಇರಬಹುದು. ಆದ್ರೆ ಎಲ್ರೂ ಮುಂದೆ ಆ ಮಜ್ಜಿಗೆ ಕತೆ ಹೇಳ್ಬಾರ್ದಾಗಿತ್ತಲ್ವಾ? ಅದನ್ನ ಎಲ್ರೂ ಮುಂದೆ ಹೇಳಿ ನಿನ್ನ ವ್ಯಕ್ತಿತ್ವನೇ ಹಗುರ ಆಗೋ ಹಾಗೆ ಮಾಡ್ಬಿಟ್ಲು. ಮತ್ತೆ ಇಂಥ ವಿಚಾರಗಳು ಅವಳಿಗೆ ಅರ್ಥ ಆಗಲ್ಲ, ಅವಳ ತಲೆಗೆ ಹೋಗಲ್ಲ. ಆದ್ರೆ ನೀನ್ ಹಾಗಲ್ಲ. ನೀನು ಮೆಚ್ಯೂರ್ಡ್, ಬುದ್ಧಿವಂತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಡೋಂಟ್ ಶೋ ಮರ್ಸಿ ಟು ದೀಸ್ ಕೈಂಡ್ ಆಫ್ ಪೀಪಲ್. ಡು ಯು ಗೆಟ್ ಇಟ್? ನೀನು ಈ ಮನೆ ಹಿರಿ ಸೊಸೆ, ಈ ಸಾಮ್ರಾಜ್ಯದ ಮುಂದಿನ ಅರಸಿ. ನೋಡು ಭವಾನಿ, ಈ ಮನೆ ಮರ್ಯಾದೆ ನಿನ್ನ ಕೈಯಲ್ಲಿದೆ. ನನ್ನ ಹಾಗೆ ರೂಲ್ ಮಾಡೋ ಸ್ಥಾನಕ್ಕೆ ಹೋಗ್ಬೇಕು. ಸಿಂಧು ಅವರೇ, ಮುಖದ ಮೇಲೇನೂ ಇಲ್ಲ ತಾನೆ? ಅಯ್ಯೋ ವಿರಾಟ್, ಮೀಸೆ ಇದೆ. ಸಾರಿ ಸಾರಿ, ಸುಮ್ನೆ ತಮಾಷೆ ಮಾಡ್ದೆ. ಸರಿ ನಡೀರಿ. ಹೀಗ ಅಂದ್ರೆ ಎಳ್ನೀರು ನೀವ್ ಕುಡಿಯೋದಕ್ಕಿಂತ ಜಾಸ್ತಿ ನಿಮ್ ಶರ್ಟೇ ಕುಡಿದ್ಬಿಟ್ಟಿದೆ. ಅದನ್ನ ಚೇಂಜ್ ಮಾಡಿ ಬೇರೆ ಶರ್ಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಮೈ ಪೂರ್ತಿ ಅಂಟಂಟಾಗ್ಬಿಡುತ್ತೆ. ಇಲ್ಲಿ ಹತ್ರದಲ್ಲಿ ರೂಮ್ಸ್ ಇದ್ರೆ ಬುಕ್ ಮಾಡ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಹೋಗೋಣವಾ? ಏನು, ಬರೀ ಶರ್ಟ್ ಚೇಂಜ್ ಮಾಡಕ್ಕೆ ರೂಮ್ ಬುಕ್ ಮಾಡ್ಬೇಕಾ? ಮತ್ತೆ ಇಲ್ಲಿ ಬದಲಾಯಿಸಕ್ಕಾಗತ್ತಾ? ಅಯ್ಯೋ MD ಸಾಹೇಬ್ರೆ, ನೀವ್ ಹುಡುಗ್ರು ಆರಾಮಾಗ್ ಬಟ್ಟೆ ಬದಲಾಯಿಸಬಹುದು. ಈ ರೋಡಲ್ಲ? ಹಾ, ಒಂದ್ ನಿಮಿಷ ಈ ಕಡೆ ಬನ್ನಿ. ತಗೊಳ್ಳಿ. ಪ್ಲೀಸ್ ಸಿಂಧು ಅವರೇ, ಈ ರೋಡಲ್ಲಿ ಬೇಡ, ಮನೆಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ಕೊಡಿಲಿ. ಸಿಂಧು ಅವರೇ, ಏನ್ ಮಾಡ್ತಾ ಇದೀರಾ? ಇದು ರೋಡು, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಯಾರೇನ್ ಅನ್ಕೊಂಡ್ರೆ ನಮ್ಗೇನೋ, ಅವ್ರೇನೋ ಅನ್ಕೋತಾರೆ ಅಂತ ಒದ್ದೆ ಶರ್ಟ್ ಹಾಕೊಂಡಿರಕ್ಕಾಗತ್ತಾ? ಅಲ್ಲ ಸಿಂಧು ಅವರೇ, ಸುಮ್ನಿರ್ಬೇಕು. ಬಿಚ್ಚಿ, ಅಯ್ಯೋ ಎಲ್ಲಿ ತೆಗಿರಿ. ನೀ ಕೊಟ್ಟ ಪ್ರೀತಿ ಕೂಡಿಡಲು ನೂರು ಚಂದಿರಬೇಕಂತೆ, ನಿನ್ನ ಬೆಳಕನ್ನು ಮೀರಿಸಲು. ರೋಮಾಂಚಕ 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 ನಮ್ಮಯ ಕ್ಷಲೋಕ.
ನನ್ ಕೆಲ್ಸ ಮುಗೀತು, ನೀವೀಗ ಗಾಡಿ ಹತ್ಬೋದು.